ಭಾಳ ಪವಿತ್ರವಾದಂತಹ ಮಾಸ ಇದು. ಈ ಒಂದು ತಿಂಗಳಲ್ಲಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟಂಥ ಎಲ್ಲರೂ ಕೂಡ ನಾವು ಹಜ್ಗೆ ಹೋಗುವಂಥದ್ದು, ಹಜ್ ಯಾತ್ರೆಯನ್ನು ಮುಗಿಸುವಂಥದ್ದು ಇದರ ವಿಶೇಷತೆ. ಸಾಕಷ್ಟು ಜನ ಈ ತಿಂಗಳಲ್ಲಿ ಭಾಳಷ್ಟು ಬೇಡಿಕೆಗಳನ್ನು ಭಗವಂತನಲ್ಲಿ ಇಡ್ತಾರೆ, ಭಗವಂತನ ಮರೆಗೆ ಹೋಗ್ತಾರೆ, ಭಗವಂತನ ಮನೆಗೆ ಹೋಗಿ ಭಗವಂತನ ದರ್ಶನ ಮಾಡುವಂಥದ್ದು, ಮಕ್ಕಾ ಮತ್ತು ಮದೀನಾ ಹೋಗಿ ಬರುವಂಥದ್ದು ವಿಶೇಷತೆ. ಈ ಒಂದು ಬಕ್ರೀದ್ ಹಬ್ಬದ ಒಂದು ವಿಶೇಷತೆ, ನಮ್ಮ ಪೈಗಂಬರ್ ಮೇಲೆ ಅನೇಕ ಸತ್ವ ಪರೀಕ್ಷೆಗಳನ್ನು ಭಗವಂತ ಕೊಡ್ತಾನೆ. ಅನೇಕ ರೀತಿಯಲ್ಲಿ ಅವರೆಲ್ಲರೂ ಕೂಡ ವಿವಿಧ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾನೆ. ಆ ಪರೀಕ್ಷೆಗಳನ್ನು ನಾವಿವತ್ತು ಅವರ ಅನುಯಾಯಿಗಳಾಗಿ ನಾವೆಲ್ಲರೂ ಕೂಡ ಅದನ್ನು ಪಾಲನೆಯನ್ನು ಮಾಡ್ತಾ ಇದ್ದೀವಿ. ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಭಗವಂತ ಅವರ ಕನಸಲ್ಲಿ ಬಂದು ಅವರ ಮಗನನ್ನೇ ಬಲಿ ಕೇಳ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಪ್ರಾಣಿಗಳ ಬಲಿ ಕೊಡ್ತಾರೆ, 100 ಕೊಡ್ತಾರೆ, 1000 ಕೊಡ್ತಾರೆ. ಆದರೆ ಭಗವಂತ ಒಪ್ಪಿಗೆ ಆಗೋದಿಲ್ಲ. ಸೊ ಕೊನೆಗೆ ಭಗವಂತನೇ ಬರ್ತದೆ, ನಿನಗೆ ಅತೀ ಪ್ರೀತಿಯಾದಂಥ ವಸ್ತು ನನಗೆ ಬೇಕಾಗಿದೆ ಅಂತ ಆವಾಗ ಅವ್ರು ಅರ್ಥ ಮಾಡ್ಕೊಳ್ತಾರೆ. 80 ವರ್ಷದ ನಂತರ ಅವ್ರಿಗೆ ಒಂದು ಮಗು ಆಗಿರ್ತದೆ, ಹಜರತ್ ಇಸ್ಮಾಯಿಲ್ ಶಾ. ಸೊ ಅವರನ್ನು ಬಲಿ ತಗೊಳ್ಳೋಕ್ಕೆ ಇದು ಮಾಡ್ತಾರೆ. ಆವಾಗ ಭಗವಂತನ ಆಜ್ಞೆಗೆ ನಾನು ಪಾಲನೆಯನ್ನು ಮಾಡಬೇಕು, ಭಗವಂತನ ಇದಕ್ಕೆ ನಾನೆಲ್ಲರೂ ಕೂಡ ಪಾತ್ರ ಆಗ್ಬೇಕಂಥೇಳಿ ಮಗನ್ನೇ ಅವರು ಬಲಿ ಕೊಡೋಕ್ಕೆ ಹೊರಡ್ತಾರೆ. ಆ ಬಲಿ ಕೊಡೋ ಸಂದರ್ಭದಲ್ಲಿ ಭಗವಂತ ಸ್ವರ್ಗದಿಂದ ಒಂದು ಒಳ್ಳೆ ಟಗರನ್ನು ಕೊಟ್ಟು ಆ ಒಂದು ಸಂಸ್ಕಾರವನ್ನು ಮಾಡ್ತಾರೆ ಅವತ್ತು. ಸೊ ಅದೇ ಪದ್ಧತಿಯನ್ನು ನಾವೆಲ್ಲರೂ ಕೂಡ ಇವತ್ತು ಅವರ ಪೈಗಂಬರ್ಗಳ ಅನುಯಾಯಿಗಳಾಗಿ ನಾವಿವತ್ತು ಪಾಲನೆಯನ್ನು ಮಾಡಿ ನಾವು ಭಗವಂತನಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವನ ಪರೀಕ್ಷೆಗೆ ಸಿದ್ಧವಾಗಿದ್ದೀವಿ, ಯಾವ ತ್ಯಾಗಕ್ಕೂ ಕೂಡ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೆ ಅಂತ ಹೇಳೋದಕ್ಕೆ ಈ ಬಕ್ರೀದ್ ಹಬ್ಬ. ಈ ಬಾರಿ ಹಬ್ಬ ನಿಮ್ಗೆ ಬಹಳ ವಿಶೇಷ, ಸ್ಪೆಷಲ್ ಅಂತ ಅನ್ಸುತ್ತೆ. ನೀವು ಬೇಡ್ಕೊಂಡದ್ದು ಪ್ರಾರ್ಥನೆ ಫಲಿಸಿದೆ ಅಂತ ಹೇಳ್ತಾರೆ. ನೋಡಿ, ಎಲ್ರಿಗೂ ಆಸೆ ಇರ್ತದೆ. ಸೊ ನನ್ನ ಆಸೆ ಅಭಿಲಾಷೆ ನಂದೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು ಮುಖಂಡರುಗಳದ್ದು ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ, ಅವರು ಮೌನವಾಗಿ ಎಲ್ರಿಗೂ ಕೂಡ ಕೇಳಿದ್ದಾರೆ. ಯಾವಾಗ ಸರ್? ಅದು ಮಾಧ್ಯಮದವ್ರಿಗೆ ಗೊತ್ತು, ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನೆಲ್ಲ ಆಗ್ತಾಯಿದೆ ಅಂಥೇಳಿ ಮಾಧ್ಯಮದವ್ರಿಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ಇವತ್ತು ರಿಸೈನ್ ಮಾಡ್ತಾರೆ CM ಅವರು ಅಂತ ಹೇಳಾಗ್ತಾ ಇದೆ. ಹಾಗಾದ್ರೆ ಯಾರು ನೆಕ್ಸ್ಟ್ ಅನ್ನುವಂಥದ್ದು? ನಾನು ಹಬ್ಬದಲ್ಲಿದ್ದೀನಿ, ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ. ಸಾವನ್ ನಿಟ್ಟಲ್ಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಜೋರು ಇರುತ್ತಾ ಅಂತ ಅಲ್ಲ, ಹಬ್ಬನೇ ಬೇರೆ, ರಾಜಕಾರಣನೇ ಬೇರೆ. ನಾನು ಯಾಕೆ ಹಬ್ಬದಲ್ಲಿ ರಾಜಕಾರಣ ಬೆರೆಸ್ಲಿ? ನಾನು ಇವತ್ತು ಹಬ್ಬ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ, ರಾಜಕಾರಣದ ಇದೇನಿಲ್ಲ. ನಮ್ಮ ನಾಯಕರಿಗೆ ಒಂದು ಅವಕಾಶ ಸಿಗ್ತಾ ಇದೆಯಾ ಅಂತ ಹೇಳಿ ನಾನು ಭಗವಂತನಿಗೆ ನಾನು ಮಾತಾಡಿದ್ರ ಸರ್, ನಾಯಕರ ಜೊತೆ ಫೋನ್ ಮಾಡಿದ್ರ ಸರ್? ನಾನು ಯಾರಿಗೂ ಈ ಮಧ್ಯೆ ಸರ್ ಕೆಲವೊಂದಿಷ್ಟು ಸಚಿವರು ಶಾಸಕರು ಕ್ಲೈಮ್ ಮಾಡ್ತಾರೆ ಪರಮೇಶ್ವರ್ ಹೆಸರನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಸರ್. ಅವರು ನಮ್ಮ ನಾಯಕರೇ ಅಲ್ವಾ? ಅವರು ನಮ್ಮ ನಾಯಕರೇ, ಅವರು ಹಿರಿಯರೇ, ಕೇಳೋದ್ರಲ್ಲಿ ಏನು ತಪ್ಪೇನಿದೆ? ಅವರು ನಮ್ಮ ನಾಯಕರನ್ನೇ, ಅವರು KPC ಅಧ್ಯಕ್ಷರಾಗಿದ್ದು, ಕೇಳೋದ್ರಲ್ಲಿ ಏನು ತಪ್ಪೇ ಇದ್ದೀನಿ? ಫೈನಲಿ ಸಿದ್ದರಾಮಯ್ಯ ಅವ್ರ ಸ್ಥಾನ ಯಾರು ತುಂಬ್ತಾರೆ ಅನ್ನೋಂಥದ್ದು ಸರ್? ಈಗ ನೋಡಿ, ನಮ್ಮ ಆಸೆ, ನಮ್ಮ ಅಭಿಲಾಷೆ, ನಮ್ಮ ಜಿಲ್ಲೆಯವರು, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರ ಸ್ಥಾನವನ್ನು ತುಂಬಬೇಕು ಅಂಥೇಳಿ ನಮ್ಮ ಅಭಿಲಾಷೆ ಅಷ್ಟೇ.